ತಿರುಪತಿ ವಿಮಾನ ನಿಲ್ದಾಣದಲ್ಲಿರುವಂಥ ಶ್ರೀವಾಣಿ ಡೊನೇಷನ್ ಬ್ರೇಕ್ ದರ್ಶನ ಕೌಂಟರ್ ಅನ್ನು ಟಿಟಿಡಿ ಅಧ್ಯಕ್ಷರಾಗಿರುವಂಥ BR ನಾಯ್ಡು ಅವರು ವೀಕ್ಷಣೆ ಮಾಡಿದ್ದಾರೆ. ದೈನಂದಿನ ದೇಣಿಗೆಗಳ ಬಗ್ಗೆ ಕೌಂಟರ್ ಸಿಬ್ಬಂದಿಯನ್ನು ಇವತ್ತು ವಿಚಾರಿಸಿದರು. ಇದೇ ವೇಳೆ ಇಲ್ಲಿನ ಸೌಲಭ್ಯಗಳು ಮತ್ತು ಸೌಕರ್ಯಗಳ ಕುರಿತಂತೆ ಭಕ್ತರಿಂದ ಪ್ರತಿಕ್ರಿಯೆಯನ್ನು ಪಡೆದರು. ಇದು ತಿರುಪತಿ ತಿರುಮಲದಲ್ಲಿರುವಂಥ ವಿಮಾನ ನಿಲ್ದಾಣ. ಈ ವಿಮಾನ ನಿಲ್ದಾಣದಲ್ಲಿ ವಿಶೇಷವಾಗಿ ನಾನಾ ಕಡೆಗಳಿಂದ ಭಕ್ತರು ಬರ್ತಾರೆ. ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ದೇಶದಿಂದಲೂ ಕೂಡ ತಿರುಪತಿಯ ದರ್ಶನಕ್ಕಾಗಿ, ಬಾಲಾಜಿಯ ದರ್ಶನಕ್ಕಾಗಿ ಆಗಮಿಸ್ತಾರೆ. ಹೀಗೆ ಭಕ್ತರು ಆಗಮಿಸಿದಾಗ ಅವರು ದೇಣಿಗೆಗಳನ್ನು ನೀಡುವಂಥ ಒಂದು ಕಾಣಿಕೆಯ ಕೌಂಟರ್ ಅದು. ಶ್ರೀವಾಣಿ ಡೊನೇಷನ್ ಕೌಂಟರ್ ಅಂತ ಹೇಳಿ, ಶ್ರೀವಾಣಿ ದರ್ಶನ ಕೌಂಟರ್. ಇಲ್ಲಿ ಈ ಬ್ರೇಕ್ ಕೌಂಟರ್ ಏನಿದೆ, ಇದಕ್ಕೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ. ಟಿಟಿಡಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ಕಾರ್ಯತತ್ಪರವಾಗಿರುವಂಥ BR ನಾಯ್ಡು ಅವರು ಅನೇಕ ಸುಧಾರಣೆಗಳನ್ನು ಮಾಡ್ತಾ ಇದ್ದಾರೆ. ತಿರುಪತಿ ತಿರುಮಲದಲ್ಲಿ ಇನ್ನೆಂದಿಗೂ ಕಾಣದಂಥ ಸುಧಾರಣೆಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ಭಕ್ತರಿಗೆ ಸಕಲ ಸೌಲಭ್ಯಗಳನ್ನು, ಸಕಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅತ್ಯಂತ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ BR ನಾಯ್ಡು ಅವರು. ಅನೇಕ ಬದಲಾವಣೆಗಳನ್ನು ತಂದು ಭಕ್ತರಿಗೆ ಅತ್ಯಂತ ಸುಗಮವಾದ ದರ್ಶನ ಆಗಬೇಕು. ಭಕ್ತರು ದೂರದ ಊರುಗಳಿಂದ ಬರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಬಾಲಾಜಿಯ ದರ್ಶನ ಆಗಬೇಕು, ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಖುಷಿಯಿಂದ ಭಕ್ತರು ತೆರಳಬೇಕು. ಭಕ್ತರಿಗೆ ಪ್ರಸಾದವೂ ಸೇರಿದಂತೆ ವಿವಿಧ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಸುಧಾರಣೆಗಳನ್ನು BR ನಾಯ್ಡು ಅವರು ತರ್ತಾ ಇದ್ದಾರೆ. ಇವತ್ತು ಅದರ ಭಾಗವಾಗಿಯೇ ದೈನಂದಿನ ದೇಣಿಗೆಗಳ ಬಗ್ಗೆ ಕೌಂಟರ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡಿದ್ರು. ಇದೇ ವೇಳೆ ಅಲ್ಲಿನ ಸೌಲಭ್ಯಗಳು ಮತ್ತು ಸೌಕರ್ಯಗಳು ಹೇಗಿದೆ ಅನ್ನೋದನ್ನು ಅವರೇ ಖುದ್ದಾಗಿ ಭಕ್ತಾದಿಗಳಿಂದ ಪಡೆದುಕೊಂಡರು. ಭಕ್ತಾದಿಗಳು ಈಗಿನ ಸುಧಾರಣೆಗಳ ಬಗ್ಗೆ ಕೊಂಡಾಡಿದ್ದಾರೆ. ಬಹಳಷ್ಟು ಬದಲಾವಣೆಗಳು, ಸುಧಾರಣೆಗಳಾಗ್ತಾ ಇದ್ದಾವೆ ಅಂತ ಹೇಳಿ ಭಕ್ತಾದಿಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.